ಆದರೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಬಹುಶಃ ಕಾಂಗ್ರೆಸ್ನ ನಾಯಕರಿಗೆ ಜನಪಟ್ಟ ಕಾರ್ಯಕರ್ತರು ನಾವಿನ್ನೂ ಬದುಕಿದ್ದೇವೆ ಅಂತಕ್ಕಂಥ ಸಂದೇಶವನ್ನ ಮನಸ್ಸಿನಲ್ಲಿ ಎಷ್ಟೇ ನೋವು ಎಷ್ಟೇ ದುಗುಡ ಇದ್ರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಂದಿನ ದಿನಗಳಲ್ಲಿ ಈ ಒಂದು ಪಕ್ಷವನ್ನ ಉಳಿಸಿ ಬೆಳೆಸ್ತಕ್ಕಂಥದಕ್ಕೆ ನಾವು ಈಗಲೂ ಸಿದ್ಧರಾಗಿದ್ದೇವೆ ಅಂತಕ್ಕಂಥ ಒಂದು ಸಂದೇಶ ಕೊಟ್ಟಿದ್ದೇವೆ. ನಾನು ಜೈಮುಕ್ತವರು ಮಾತನಾಡಬೇಕಾದ್ರೆ ಸೋಲಿನ ಒಂದು ಜವಾಬ್ದಾರಿಯನ್ನ ನಾನೇ ಒಂದು ಸಂಪೂರ್ಣವಾಗಿ ವಹಿಸಿಕೊಳ್ಳುವ ಮುಖಾಂತರ ಅಧ್ಯಕ್ಷ ಸ್ಥಾನಕ್ಕೆ ನಾನು ರಾಜೀನಾಮೆಯನ್ನು ಕೊಡಬೇಕು ಅಂತ ಇದ್ದೇನೆ ಅಂತ ಮಾತಾಡಿದೆ. ಈ ಒಂದು ಸೋಲೇನಿದೆ ಜೈಮುಕ್ತವರಿಂದ ಆಗಲಿ ನಮ್ಮ ಕಾರ್ಯಕರ್ತರಿಂದ ಆಗಲಿ ಸೋಲು ಆಗಲಿ ಕಾರಣ ಅಲ್ಲ. ಸೋಲಿನ ಪರಾಮರ್ಶೆಯನ್ನ ಮಾಡೋದಾದ್ರೆ ಈ ಒಂದು ಸೋಲಿನ ಜವಾಬ್ದಾರಿಯನ್ನ ವೈಯಕ್ತಿಕವಾಗಿ ನಾನು ಇವತ್ತು ತೆಗೆದುಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಕೆಲವು ತೀರ್ಮಾನಗಳು ಕಾರಣ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಾನು ಆಕಸ್ಮಿಕವಾಗಿ ಅನಿವಾರ್ಯ ಕಾರಣಗಳಿಂದ ಮಂಡ್ಯ ಲೋಕಸಭೆಗೆ ನಿಲ್ಲಬೇಕಾದಂತ ಪರಿಸ್ಥಿತಿಗೆ ಬಂದು ಒಂದು ಮಾತನ್ನ ಮಾಧ್ಯಮದ ಮಿತ್ರರ ಮುಖಾಂತರ ಹೇಳಿಕೆ ಬಯಸ್ತೇನೆ. ನಾಡಿನ ಜನತೆಗೆ ಸಾರಮೇಶ್ವರಿ ಕೂತಿದ್ದಾರೆ. ಮಂಡ್ಯ ಲೋಕಸಭೆಗೆ ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ನಿಲ್ಲಿಸಬೇಕು ಅಂತ ಹೇಳಿ ಸಾರಮೇಶ್ ಸುಮಾರು 3-4 ತಿಂಗಳ ಒತ್ತಡ ಹಾಕಿದ್ರು. ಆಗ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ರು, ಈಗಾಗಲೇ ನಾನು ಮಂಡ್ಯದಲ್ಲಿ ಒಂದು ಬಾರಿ ಚುನಾವಣೆ ನಿಂತಿದ್ದೇನೆ, ಮತ್ತೆ ವಿಧಾನಸಭೆಗೆ ರಾಮನಗರದಿಂದ ನಿಂತಿದ್ದೇನೆ, ಮತ್ತೆ ನಾನು ಮಂಡ್ಯಕ್ಕೆ ಬರಬೇಕಂತದ್ದು ಸೂಕ್ತ ಅಲ್ಲ, ನಾನು ಈ ಜಿಲ್ಲೆಯಲ್ಲೇ ಮುಂದಿನ ದಿನಗಳು ಹೋರಾಟ ಮಾಡಬೇಕು ಅಂತ ಇದ್ದೇನೆ. ಕಠಿಣವಾದಂತ ನಿರ್ಧಾರ ಏನು ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ನಾನು ಮಂಡ್ಯದಲ್ಲಿ ಚುನಾವಣೆ ನಿಲ್ಲಬೇಕಾಯಿತು. ನಿಖಿಲ್ ಕುಮಾರಸ್ವಾಮಿ ಅವರು ಅಧಿಕಾರಕ್ಕೋಸ್ಕರ ಅಭ್ಯರ್ಥಿಸಿದ್ರೆ ನಮ್ಮೆಲ್ಲರಿಗಿಂತ ಮುಂಚೆನೆ ಅವರೇ ಮಂಡ್ಯದಲ್ಲಿ ತೀರ್ಮಾನ ಮಾಡೋದು. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅವತ್ತಿದ್ದಂಥದ್ದು ಈ ರಾಜ್ಯದಲ್ಲಿ ಪಕ್ಷವನ್ನು ಕಟ್ಟಬೇಕು ಅಂತಕ್ಕಂಥದ್ದು ಒಂದು ಭಾಗ. ನಾನು ಪ್ರತಿಯೊಂದು ಚುನಾವಣೆಯಲ್ಲಿ ಒಂದೊಂದು ಕ್ಷೇತ್ರಕ್ಕೆ ಹೋಗೋದು ಸೂಕ್ತ ಅನ್ನೋದು ಸಂದೇಶಗಳು ಬೇರೆ ಹೋಗಬಾರದು ಅಂತಕ್ಕಂಥ ಒಂದು ಕಠಿಣವಾದ ನಿರ್ಧಾರ ಮಾಡಿದ್ದಾರೆ. ಬಹುಶಃ ನಿಖಿಲ್ ಕುಮಾರಸ್ವಾಮಿ ಅವರು ಸಾರಮೇಶ್ವರಿ ಹೇಳಿದಂತ ರೀತಿಯಲ್ಲಿ ಮಂಡ್ಯ ಲೋಕಸಭೆಗೆ ನಿಂತಿದ್ರೆ ಅಲ್ಲಿಯ ಜನತೆ ತೀರ್ಮಾನ ಮಾಡಿದ್ರು ನಿಖಿಲ್ ಕುಮಾರಸ್ವಾಮಿ ಗೆಲ್ಲಿಸಬೇಕು ಅಂತ ಹೇಳಿ. ಆದ್ರೆ ಇವೆಲ್ಲ ದೇವರ ಇಚ್ಛೆ. ಒಂದು ಮಾತು ಹೇಳ್ತೀನಿ ನಾನು, ಒಂದು ಚನ್ನಪಟ್ಟಣ ಇದು ಒಂದು ರೀತಿಯ ದೇವರ ಸಭೆ. ನನಗೆ ಇವತ್ತೇನಾದ್ರೂ ದೇವೇಗೌಡರ ಕುಟುಂಬ ದೇವೇಗೌಡರು ರಾಜಕಾರಣಕ್ಕೆ ಬಂದು 1962, ಇವತ್ತು 2024 ದೇವೇಗೌಡರ ರಾಜಕಾರಣ ಇವತ್ತೇನಾದ್ರೂ ಇನ್ನೂ ಉಳಿದಿದ್ರೆ ಒಂದು ಕಡೆ ಅವರನ್ನ ಬೆಳೆಸಿರ್ತಕ್ಕಂಥ ಅವರ ಅಭಿಮಾನಿಗಳು, ಅವರ ಒಂದು ಸಮೂಹ ಒಂದು ಭಾಗ, ಎಲ್ಲರಿಗಿಂತ ಹೆಚ್ಚಾಗಿ ಈ ಕುಟುಂಬಕ್ಕೆ ರಕ್ಷಣೆ ಅಂತಕ್ಕಂಥದ್ದು ಬಂದಿದ್ರೆ ಅದು ದೇವರಿಂದ ಅಂತಕ್ಕಂಥದ್ದನ್ನ ಇವತ್ತು ನಾವು ನೆನಪಿದ್ದೀವಿ. ದೇವರ ಅನುಗ್ರಹ ಯಾರು ಎಷ್ಟೇ ಚರ್ಚೆ ಮಾಡಲಿ, ಯಾರು ಎಷ್ಟೇ ಟೀಕೆ ಮಾಡಲಿ, ದೇವೇಗೌಡರ ಕುಟುಂಬಕ್ಕೆ ಆ ದೇವರ ಅನುಗ್ರಹ ಇದೆ ಅಂತಕ್ಕಂಥದ್ದು ನಮ್ಮಲ್ಲಿ ಇರ್ತಕ್ಕಂಥ ವಿಶ್ವಾಸ ಹೇಳಬೇಕು.
ಹೋಗಲ್ಲ. 2018ಕ್ಕೆ ನಾನು ಚುನಾವಣೆ ನಿಲ್ಲಬೇಕಾಯ್ತು, 2 ಕಡೆ ನಿಮಗೋಸ್ಕರ. ನಂತರ ನಾನು ಚನ್ನಪಟ್ಟಣವನ್ನು ಆಯ್ಕೆ ಮಾಡಿ ರಾಮನಗರವನ್ನು ಬಿಟ್ಟುಕೊಂಡೆ. ಪಾಪ ಅವ್ರು ಹೇಳ್ತಾರೆ ಟೂರಿನ್ ಟಾಕೀಸ್ ಅಂತ ಹೇಳಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಕುಟುಂಬದಲ್ಲಿ ಒಂದು ಕ್ಷೇತ್ರವನ್ನು ಬಿಟ್ಟು ಇನ್ನೊಂದು ಕ್ಷೇತ್ರಕ್ಕೆ ಹೋಗಿ ಚುನಾವಣೆಯಲ್ಲಿ ನಿಂತು ಬರ್ತಕ್ಕಂಥ ಶಕ್ತಿಯನ್ನು ಹೊಂದಿದ್ರೆ ಟೀಕೆ ಮಾಡೋರಿಗೆ ನಾನು ಇದಕ್ಕಿಂತೇನೆ ಹೇಳಬೇಕಾಗಿದೆ. ನಾವು ತೀರ್ಮಾನ ತೆಗೆದುಕೊಳ್ಳಲು ಪಕ್ಷದ ಕಾರ್ಯಕರ್ತರಿಗೋಸ್ಕರವಾಗಿ, ಈ ಪಕ್ಷ ಉಳಿಸಲಿಕ್ಕೋಸ್ಕರವಾಗಿ ಕೆಲವಾದ ತೀರ್ಮಾನ ತೆಗೆದುಕೊಂಡಿದ್ದೇವೆ. ಈ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ನಿಲ್ಲಬೇಕು ಅಂತ ಇದ್ದವರಲ್ಲ. ನಾವೆಲ್ಲರೂ ಅವರನ್ನೇ ನಿಲ್ಲಿಸಬೇಕು ನಮ್ಮ ಮನಸ್ಸಿನಲ್ಲಿ, ಕುಟುಂಬದಲ್ಲಿ ನಾವು ತೀರ್ಮಾನ ಮಾಡಿದ್ರೆ, ನಾನು ಲೋಕಸಭೆಗೆ ಮಂಡ್ಯದಲ್ಲಿ ಅರ್ಜಿ ಹಾಕುತ್ತಿದ್ದರೆ ಇಲ್ಲಿ ಬೇಡಿಕೆ ಸಿದ್ಧ ಮಾಡ್ತಾ ಇದ್ದೆ. ನಾನು ಕಿಂಚಿತ್ತು ಆ ಒಂದು ವಿಷಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ನನ್ನ ನಂತರ ಇಲ್ಲಿ ನಿಲ್ಲಿಸಬೇಕು ಅಂತ ಹೇಳಿ ನಾವೆಂದೂ ಸಹ ತೀರ್ಮಾನ ಮಾಡಿರಲಿಲ್ಲ. ಚುನಾವಣೆ ಆದ ನಂತರ ನಮ್ಮ ಜೈಲು ಹೇಳಿದಂತ ರೀತಿಯಲ್ಲಿ ಸುಮಾರು 4-5 ತಿಂಗಳ ಕಾಲ ಕಾಂಗ್ರೆಸ್ನವರು ಯಾವ ರೀತಿ ನಡೆಕೊಂಡು ಸರ್ಕಾರದ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳೋದ್ರ ಮುಖಾಂತರ ಈಗ ಕಾಂಗ್ರೆಸ್ನ ಅಭ್ಯರ್ಥಿ ಏನಿದ್ದಾರೆ ಅವರು ಏನೇನು ನಾಟಕ ಆಡಿದ್ದಾರೆ, ಇದೆಲ್ಲದಕ್ಕೂ ಉತ್ತರ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ನನ್ನ ನಾಡಿನ ಜನತೆ, ನನ್ನ ಕಾರ್ಯಕರ್ತರು ಕೊಡ್ತಾರೆ. ನಾನು ಅವರು ಯಾರ ಬಗ್ಗೆ ಚರ್ಚೆ ಮಾಡಕ್ ಹೋಗಲ್ಲ. ಪಾಪ ಒಂದ್ ಕಡೆ ಹೇಳ್ತಾರೆ ದೇವೇಗೌಡರು ರಾಜಕೀಯ ಬಿಟ್ಟಿನ ಮನೆಯಲ್ಲಿ. ನಿನ್ನೆ ರಾಜ್ಯದ ಮುಖ್ಯಮಂತ್ರಿಗಳು ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ಬಂದಿರಲ್ಲ. ಬಂದ ಮೇಲೆ ಹೊರಗಡೆ ಮಾಧ್ಯಮದ ಮುಂದೆ ಹೇಳಿದ್ದಾರೆ, ಗಂಡಿನ ಮಕ್ಕಳು ಅಂತಾರೆ ದೇವೇಗೌಡರು ಕುಮಾರಸ್ವಾಮಿ ಬಾಯಿ ಮುಚ್ಕೊಂಡಿದ್ದಾರೆ, ಬಾಯಿ ತೆಗಿತಿಲ್ಲ, ಅವರಿಗೂ ರಾಜೀನಾಮೆ ಕೊಟ್ಟು ಮನೆ ಹೋಗಬೇಕು ಅಂತ ನೆನ್ನೆನೂ ಹೇಳ್ತಾರೆ. ಅಂದ್ರೆ ಕಾಂಗ್ರೆಸ್ ನಾಯಕರಿಗೆ ಇನ್ನೂ ಸಹ ದೇವೇಗೌಡರು ಕುಮಾರಸ್ವಾಮಿ ಮೇಲೆ ಕನಸನ್ನು ಎಷ್ಟು ಭಯ ಇದೆ ಅಂತ ಏನ್ ತಪ್ಪು ಮಾಡಿದೀವಿ ಅಂತ ನಾವೇನ್ ಮಾಡಿದ್ದೇವೆ? ದೇವೇಗೌಡರನ್ನ ಹೀಗೆ ಹೇಳ್ತಾರೆ, ನಾನ್ ಭಾವ ಇವತ್ತು ರಾಜೀನಾಮೆ ಕೊಟ್ಟು ರಾಜಕೀಯ ನಿವೃತ್ತಿ ಹೋಗ್ಲಿ ಅಂತಾರೆ. ದೇವೇಗೌಡರು ಒಂದು ಧ್ವನಿ ಇಲ್ಲದೆ ಇದ್ರೆ ನಿಮಗೆ ಕೀಳಾಗಿ ಯಾವ ಕಾಂಗ್ರೆಸ್ ದೇವರಿಗೆ ರೀತಿಯಿಂದ ಕರ್ನಾಟಕಕ್ಕೆ ಆಗ್ತಾ ಇರತಕ್ಕಂಥ ಅನ್ಯಾಯಗಳಿದೆ. ಮೊದಲು ನೀವು ಸರಿಪಡಿಸಿಕೊಳ್ಳಿ. ಇವತ್ತು ಅದೆಲ್ಲೋ ಹಾಸನದಲ್ಲಿ 5ನೇ ತಾರೀಕು ಅದೆಲ್ಲೋ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ. ಯಾಕಪ್ಪ ಸಿದ್ದರಾಮೋತ್ಸವ? ಎಂದೋ ಈಗ ಧ್ವನಿ ಇರ್ತಕ್ಕಂಥ ಪರವಾಗಿ ಈಗ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರ ಪರವಾಗಿ ಪಾಪ ಇವರು ಬಿಟ್ಟರೆ ಬೇರೆ ಯಾರ ನಾಯಕರು ಏನೂ ಮಾಡಲೇ ಇಲ್ಲ. ಈಗ ಅಲ್ಲೆಲ್ಲ ಹಾಸನದಲ್ಲಿ ಅಹಿಂದ ಸಮಾವೇಶ ಮಾಡಿ ಹೊರಟಿದ್ದೀರಲ್ಲಪ್ಪ, ಏನು ಸಂದೇಶ ಬಿಡಕ್ ಮಾಡ್ತಾ ಇದ್ದೀರಿ? ಅಲ್ಲಿ ಒಂದು ವರ್ಷದ ಸರ್ಕಾರ ನಡೆಸ್ತಾ ಇದ್ದೀರಿ. ನಿಮ್ ಯೋಗ್ಯತೆಗೆ ಆ ಸಮಾಜಕ್ಕೆ ಏನು ಕೊಟ್ಟಿದ್ದೇವೆ? ಯಾರು ದಲಿತ ಸಮಾಜ ಮುಖಂಡರು ಬಂದರೆ ಕೇಳಿದರೆ ಯಾವ ದೇವೇಗೌಡರ ಕಾಲದಲ್ಲಿ ದಲಿತ ಕುಟುಂಬಗಳು ಬದುಕಬೇಕು ಅಂತ ಹೇಳಿ ಈ ರಾಜ್ಯದಲ್ಲಿ ಗಂಗಾ ಕಲ್ಯಾಣ ಯೋಜನೆ ಅಂತಕ್ಕಂಥದ್ದನ್ನ ಜಾರಿಗೆ ತಂದರು. ಸಿದ್ದರಾಮಯ್ಯನವರೇ, ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಎಷ್ಟು ಗಂಗಾ ಕಲ್ಯಾಣ ಯೋಜನೆ ಕೊಟ್ಟಿದ್ದೀರಪ್ಪ? ಈ ಕಳೆದ 15 ತಿಂಗಳಲ್ಲಿ ಎಷ್ಟು ಜನಕ್ಕೆ ಕೊಟ್ಟಿದ್ದೀರಿ ದಲಿತರಿಗೆ? ಈಗ ನಾಯಕ ಸಮಾಜದ ವಾಲ್ಮೀಕಿ ಜನಾಂಗದ ಅಭಿವೃದ್ಧಿ ನಿಮ್ಮಿಂದ ದುಡ್ಡು ನುಗ್ಗಿತಾ ಇತ್ತು. ಈಗ ಯಾವ ಭವ್ಯ ಜನಾಂಗ ಬರ್ತಾ ಇದೆ, 9 ಕೋಟಿ 10 ಕೋಟಿ ಯಾರ ತಗೊಂಡು ಅಂತ ಹೇಳಿ ಬರ್ತಾ ಇದೆ. ನಾಚಿಕೆ ಆಗಲಿಲ್ಲ ಅವರಿಗೆ, ನಾಚಿಕೆ ಆಗಲಿಲ್ಲ
ಸರ್ಕಾರಕ್ಕೆ ಯಾರಿಗೋಸ್ಕರ ಸಮಾವೇಶ ಮಾಡ್ತೀರಿ? ಏನ್ ಜನರ ಮುಖ್ಯದ ಕಾಲದಿಂದ ಸಮಾವೇಶ ಮಾಡ್ತಾ ಇದ್ದೀರಾ? ಮಾಡಿ ನೋಡಂತೆ. ಸರ್ಕಾರ ಕೈಲಿ ಇಟ್ಟುಕೊಂಡು ಕಳೆದ 17 ತಿಂಗಳಿಂದ ಆ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಏನು ಕೊಟ್ಟಿದ್ದೀರಿ? ನೀವು ಹಿಂದುಳಿದವರಿಗೆ ಏನು ಕಾರ್ಯಕ್ರಮ ಕೊಟ್ಟಿದ್ದೀರಿ? ಯಾವ ಗ್ಯಾರಂಟಿ ಸ್ಕೀಮ್ ಹೆಸರಿನಲ್ಲಿ ದಲಿತರಿಗೆ ಕೊಡಬೇಕಾದಂತ ದುಡ್ಡು 11,000 ಕೋಟಿ ಅದು ಇವತ್ತು ಇದಕ್ಕೆ ಕೊಡ್ಕೊಂಡು ಬಿಟ್ಟಿದ್ದೀರಿ. ಆ ದಲಿತ ಸಮಾಜದ ಮುಖಂಡಗಳಿಗೆ, ಆ ವೋಟರ್ಸ್ಗೆ ಮತದಾರಕ್ಕೆ ಬುದ್ಧಿ ಯಾವಾಗ ಬರುತ್ತೋ ನನಗಂತೂ ಗೊತ್ತಿಲ್ಲ. ಕಾನ್ಸ್ಟಿಟ್ಯೂಷನ್ ಬಗ್ಗೆ ಹೇಳ್ತಾರೆ. ಪಾಪ ಮೊನ್ನೆ ಪ್ರಿಯಾಂಕಾ ಗಾಂಧಿ ಅವರು ಏನೋ ಒಂದು ರೆಡ್ ಬೈಂಡಿಂಗ್ ನಲ್ಲಿ ಇಟ್ಟುಕೊಂಡು ಕಾನ್ಸ್ಟಿಟ್ಯೂಷನ್ ಹೆಸರಿನಲ್ಲಿ ಏನು ಪ್ರಮಾಣವನ್ನ ಸ್ವೀಕಾರ ಮಾಡ್ತಾರೆ ನಿಮ್ಮ ಯೋಗ್ಯತೆಗೆ 15 ತಿಂಗಳಾಯಿತು. ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆ ನಡೆಸ್ತಕ್ಕಂಥ ಇವತ್ತು ಧೈರ್ಯ ಇರತಕ್ಕಂಥ ಈ ಕಾಂಗ್ರೆಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ವ್ಯವಸ್ಥೆ ಉಳಿಸೋದ ನೀವು 15 ತಿಂಗಳಾಗಿ ಯಾಕಪ್ಪ ಚುನಾವಣೆ ನಡೆಸ್ತಿಲ್ಲ? ಸ್ಥಳೀಯ ಸಂಸ್ಥೆಗಳಲ್ಲಿ ಚುನಾವಣೆಗಳು ನಡೀದೇ ಇರೋದ್ರಿಂದ ಕೇಂದ್ರದಿಂದ ಬರ್ತಕ್ಕಂಥ 15ನೇ ಹಣಕಾಸು ಆಯೋಗದ ಸುಮಾರು 2,500 ಕೋಟಿ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಹಣ ಬರಲಿಲ್ಲ. ಹಳ್ಳಿಗಳ ಅಭಿವೃದ್ಧಿಗೆ ದುಡ್ಡು ತರಲಿಕ್ಕಾಗಲಿಲ್ಲ ಯೋಗ್ಯತೆಗೆ. ನಮಗೆ ಹೇಳ್ತಾರೆ, ಕೇಂದ್ರದಲ್ಲಿ ಮಂತ್ರಿದ್ದಾರೆ, ನಮ್ಮ ಪರವಾಗಿ ಮಾತನಾಡ್ತಾ ಇದ್ದಾರೆ. ಇಲ್ಲಿ ಒಂದು ಕಡೆ ದೇವೇಗೌಡ, ಕುಮಾರಸ್ವಾಮಿ ಇಬ್ಬರನ್ನು ಮುಗಿಸಲೇಬೇಕು ಅಂತ ಹೇಳಿ ನಮ್ಮನ್ನ ರಾಜಕಾರಣದಲ್ಲಿ ಕುತಂತ್ರದಿಂದ ಮುಗಿಸಲೇಬೇಕು ಅಂತ ಹೊರಟಿರ್ತಕ್ಕಂಥ ನಿಮಗೆ ಯಾವ ನೈತಿಕತೆ ಇಟ್ಕೊಂಡು ಕುಮಾರಸ್ವಾಮಿ ದೇವೇಗೌಡರ ಬಗ್ಗೆ ಮಾತಾಡ್ತೀರಿ? ಪಾಪ ಬಗ್ಗೆ ಹೇಳ್ತಾರೆ. ಇಲ್ಲಿ ಕೆಲವರು ಹಿರಿಯರಿರಬಹುದು. ಇಲ್ಲಿ 1983 ರಾಮಕೃಷ್ಣ ಹೆಗಡೆ ಅವರನ್ನ ಪ್ರಥಮ ಬಾರಿಗೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಇದೇ ದೇವೇಗೌಡರು ಕನಕಪುರದಲ್ಲಿ ಚುನಾವಣೆ ನಿಲ್ಲಿಸಿದ್ರು. ಹೇಳ್ತಾರಲ್ಲ, ಏನ್ ಮಾಡೋರು ದೇವೇಗೌಡರು, ಕುಮಾರಸ್ವಾಮಿ ರಾಮನಗರ ಜಿಲ್ಲೆಗೆ ಅಂತ ಕೇಳ್ತಾರಲ್ಲ ಮಹಾನುಭಾವರು. 83ನೇ ಇಸ್ವಿನಲ್ಲಿ ಎಷ್ಟು ಹಳ್ಳಿನಲ್ಲಿ ವಿದ್ಯುತ್ ಶಕ್ತಿಯ ಸಂಪರ್ಕ ಇತ್ತು, ಎಷ್ಟು ಹಳ್ಳಿಯ ರಸ್ತೆಗಳಿತ್ತು. ಹೆಣ್ಣು ಮಕ್ಕಳನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಚಿಕ್ಕಬಳ್ಳಾಪುರ ಬರಬೇಕಾಗಿತ್ತು. ಆ ಪರಿಸ್ಥಿತಿ ಕನಕಪುರದಲ್ಲಿ ವಿದ್ಯುತ್ ಶಕ್ತಿ ಕಂಬ ಇಳಿಸಿದಾಗ ಎಲೆಕ್ಷನ್ ಕಮಿಷನ್ ಇಂದ ನೋಟಿಸ್ ಕೊಡ್ತಾ ಅಂತ ಹೇಳಿ ಚನ್ನಪಟ್ಟಿ ಕಂಬ ಎಲ್ಲ ದೇವೇಗೌಡರು ಇಲ್ಲಿ ಕಳಿಸಿದ್ರು ವಿದ್ಯುತ್ ಶಕ್ತಿಯ ಸಂಪರ್ಕಕ್ಕೆ. ಚನ್ನಪಟ್ಟಣದ ಜನ ಕೆಲವು ಹಿರಿಯರಿರಬಹುದು. ಇಲ್ಲಿ ಅವ್ರು ಒಳ್ಳೆ ಒಬ್ಬರು MLA ಅವರು ಯಾವ ನಂಜುಂಡಪ್ಪ ಅವರಲ್ಲಿ ಕಾಂಗ್ರೆಸ್ ನಾಯಕರು ಕೇಳ್ತೇನೆ, ಯಾವ ನಂಜುಂಡಪ್ಪ ವರದಿಯನ್ನು ಕೊಟ್ಟಿದ್ರು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡ್ತಾರೆ. ಉತ್ತರ ಕರ್ನಾಟಕದ ಬಗ್ಗೆ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿ ಬೆಂಗಳೂರು ನಗರಕ್ಕೆ 50 ಕಿಲೋಮೀಟರ್ ವಿಧಾನಸೌಧ ನೆರವೇರುತ್ತದೆ. ಕನಕಪುರ, ರಾಮನಗರ, ಚನ್ನಪಟ್ಟಿಗೆ 83ರಲ್ಲಿ ಒಂದು ವರದಿ 2004ರಲ್ಲಿ ಕೊಟ್ಟಿದ್ರಲ್ಲ, SM ಕೃಷ್ಣ ಅವರಾಗಲಿ ನಂಜುಂಡಪ್ಪ ವರದಿ. ಆ ವರದಿನಲ್ಲಿ ಇದೇ ಕನಕಪುರ ನಮ್ಮ ರಾಜ್ಯದ ತಾಲೂಕುಗಳಿದ್ದಾವೆ 173ನೇ ಸ್ಥಾನದಲ್ಲಿದ್ದಂತ ಕನಕಪುರ 173ನೇ ಸ್ಥಾನದಲ್ಲಿ ಬರೋದಲ್ಲಿ. ರಾಮನಗರ ಯಾವ ಸ್ಥಾನದಲ್ಲಿತ್ತು, ಮಾಗಡಿ ಯಾವ ಸ್ಥಾನದಲ್ಲಿತ್ತು. ಇದಕ್ಕೆ ಈ ಜಿಲ್ಲೆಯ ಅಭಿವೃದ್ಧಿಗೆ ಯಾರ ಕೊಡುಗೆ ಎಷ್ಟಾಗಿದೆ ಅಂತಕ್ಕಂಥದ್ದನ್ನು ನಾವು ಜಾಗ್ರತೆ ಹೊರಲಿಲ್ಲ. ನಮ್ಮ ಕರ್ತವ್ಯ ನಿರ್ವಹಿಸಿದ್ದೇವೆ. ಬರೀ ರಾಮನಗರ ಜಿಲ್ಲೆಗಷ್ಟೇ ಅಲ್ಲ, ಇಡೀ ರಾಜ್ಯದ ಶಿಕ್ಷಣ ಕ್ಷೇತ್ರಕ್ಕೆ ಯಾವ ರೀತಿ ಕೆಲಸ ಮಾಡಿದ್ದೇವೆ. ನಿನ್ನೆ ದಿನ ನಿಮ್ಮ ಲೋಕಾಯುಕ್ತ KC ಜನರಲ್ ಆಸ್ಪತ್ರೆ ಹೋಗಿದ್ದಾರೆ. KC ಜನರಲ್ ಆಸ್ಪತ್ರೆ ಇದೇನು ಆಸ್ಪತ್ರೆನೋ ಬೂತ್ ಬಂಗ್ಲೇನೋ ಅಂತ ಹೇಳಿ ಆ ಲೋಕಾಯುಕ್ತರು ನಿನ್ನೆ ಟಿವಿ ಮುಂದೆ ಮಾತನಾಡ್ತಾರೆ. ನಿಮಗೆ ಏನಾದರೂ ಸಿದ್ದರಾಮಯ್ಯ ಅವರೇ, ನಿಮ್ಮ ಸರ್ಕಾರಕ್ಕೆ, ನಿಮ್ಮ ಮಂತ್ರಿಗಳಿಗೆ ಏನಾದರೂ ಮಾನ ಮರ್ಯಾದೆ ಇದೆಯಾ? ನಮ್ಮ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅಲ್ಲೆಲ್ಲ ಬಳ್ಳಾರಿನಲ್ಲಿ ಆ ಗ್ಲೂಕೋಸ್ ಗರ್ಭಿಣಿ ಹೆಣ್ಣು ಮಕ್ಕಳಿಗೆ ಹೆರಿಗೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಆ ಕಳಪೆ ಗ್ಲೂಕೋಸ್ ಕೊಟ್ಟು 4 ಜನ 5 ಜನ ಇವತ್ತು ತಾಯಿಯನ್ನು ಸತ್ತಿದ್ದಾರೆ. ಯಾವನಾದರೂ ಒಬ್ಬ ಮುಖ್ಯಮಂತ್ರಿಗಳನ್ನು ಒಳಗೊಂಡಂತೆ ಯಾರು ಧ್ವನಿ ಎತ್ತಿದ ಆ ಕುಟುಂಬದ ಪರವಾಗಿ ನೀವು
ನಮಗೆ ನನ್ನ ಪಕ್ಷದ ಬಗ್ಗೆ ಚರ್ಚೆ ಮಾಡ್ತೀರಾ? ಬಹಳ ದಿನ ಇದೆ. ಇನ್ನು ಏನು ಎಚ್ ಡಿ ಕುಮಾರಸ್ವಾಮಿ ಹೇಳಿದಂತ ರೀತಿಯಲ್ಲಿ ಒಂದು ಚುನಾವಣೆಗೆ ಊದೋಲ್ಲ. ಈಗಾಗಲೇ ಬಹುಶಃ ಅಸೋದವರು ಹೇಳಿದ್ರು ಮೊನ್ನೆ 2008 2013 ಇದೇ ಬಿಜೆಪಿ ಪಕ್ಷದಲ್ಲಿ 20 ಚುನಾವಣೆ ಚುನಾವಣೆ 5 ವರ್ಷ ಸರ್ಕಾರ ಮಾಡಿದ್ರು. 13ಕ್ಕೆ ಏನಾಯಿತು? ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿ 18ಕ್ಕೆ ನಮ್ಮ ದೇಶದ ಜನ ಕರ್ಕೊಂಡು ಹೋಗಿದ್ರಲ್ಲ, 130 ಸ್ಥಾನ ಎಲ್ಲಿಗೆ ಬಂದು ಹೇಳಿದ್ರಿ? ಮತ್ತೆ ಆದಂತ ಚುನಾವಣೆ 20-25 ಚುನಾವಣೆ ಬಿಜೆಪಿ ಪಕ್ಷದಲ್ಲಿ ನಡೆಸಿದ್ರು, 66 ಸ್ಥಾನಕ್ಕೆ ಬಂದರು. ಇವತ್ತು 136-138 ಅಂತ ಹೇಳ್ತಿರಲ್ಲ, ನೀವು ಮುಂದಿನ ಚುನಾವಣೆ 38 ಗೆಲ್ಲಿ ನೋಡೋಣಂತೆ. ಜನ ಈಗಾಗಲೇ ಏನ್ ತೀರ್ಮಾನ ಮಾಡಿದ್ದಾರೆ ಗೊತ್ತಾ? ಈ 3 ಬೈ ಎಲೆಕ್ಷನ್ ಮೇಲೆ ಫಲಿತಾಂಶ ನಿರ್ಧಾರ ಆಗಲಿಲ್ಲ. ಇದು ಚನ್ನಪಟ್ಟಣ ನನ್ನ ತಂದೆ ತಾಯಿ ಮನವಿ ಮಾಡ್ತೇನೆ, ನಾನು ನಿಮ್ಗೆ ಯಾರು ದೋಷ ಬರಲಿಲ್ಲ, ಯಾವ ದೋಷ ಬರಲಿಲ್ಲ. ಇದು ದೋಷ ಸಂಪೂರ್ಣ ನಾಳೆ. ನಾನು 4 ತಿಂಗಳು ಮುಂಚೆನೆ ನಿಮ್ನೆಲ್ಲ ಕರೆದು ಕೂತು ಮಾತನಾಡಿ, ಇಲ್ಲಪ್ಪ ನಮ್ಮ ಪಕ್ಷದಿಂದ ನಿಲ್ಲಿಸ್ತೀನಿ ಅಂತ ಹೇಳಿ ತೀರ್ಮಾನ ಕೊಟ್ಟಿದ್ರೆ ಬಹುಶಃ ಕಾಂಗ್ರೆಸ್ ಆಗ್ತಿರ್ಲಿಲ್ಲ. ನಮ್ಮಲ್ಲೇ ನಮ್ಮ ಕಾರ್ಯಕರ್ತರಲ್ಲಿ ಹಳ ಹೋಗ್ಲಿ. ನಾವು ಈಗೇನು ಕಾಂಗ್ರೆಸ್ ಅಭ್ಯರ್ಥಿ ಇದ್ದಾರೆ, ಅವ್ರಿಗೆ ಕೊಟ್ಟಿದ್ದಂತ ಒಳ್ಳೇದಂತಾಗಿ ಈಗ ನಾವು ಸುಮ್ಮನೆ ಇದನ್ನ ದೊಡ್ಡ ಮಟ್ಟದಲ್ಲಿ ಬೆಳೆಸೋದು ಬೇಡ. ಇದು ನಮ್ಮ ಕಾರ್ಯಕರ್ತರಲ್ಲೇ ಒಂದು ರೀತಿ ಮಾನಸಿಕವಾಗಿ ಕಳೆದ 4 ತಿಂಗಳಲ್ಲಿ ಇದ್ದಂತ ಒಂದು ಭಾವನೆಗಳು ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಯಾವಾಗ ಕಾಂಗ್ರೆಸ್ ಬಿಜೆಪಿಗೂ ಟೋಪಿ ಆಗಲಿ, ಚನ್ನಪಟ್ಟಣ ಕಾರ್ಯಕರ್ತರಿಗೂ ಟೋಪಿ ಆಗಲಿ, ಕಾಂಗ್ರೆಸ್ ಹೋಗುದು ನಮಗೆ ಅಭ್ಯರ್ಥಿಯ ಕೊರತೆ. ಅವತ್ತು ನಾನು 3-4 ತಿಂಗಳಿಂದಲೇ ಹೇಳಿದ್ದೆ, ಒಂದು ಬಾರಿ ದೇವರಾಜ್ ಜಯಂತಿ ಕೂರಿಸ್ಕೊಂಡು ನಮ್ಮ ಲೋಕಲ್ ಅಭ್ಯರ್ಥಿ ನೀವು ಕ್ಯಾಂಡಿಡೇಟ್ ಮಾಡ್ಕೊಳ್ಳಿ, ಎಲ್ಲಾ ರೀತಿ ಶಕ್ತಿ ತುಂಬ್ತೀನಿ ನಾನು, ನಮ್ಮ ಪಾರ್ಟಿ ನಿಲ್ಲಬೇಕು ಅನ್ನೋದಕ್ಕಂತ ಮಾತಾಡಿದೆ. ಆದ್ರೆ ನಮ್ಮಲ್ಲಿ ಸ್ವಲ್ಪ ಹೊಂದಾಣಿಕೆ ಕೊರತೆ ಉಂಟು. ಕೊನೆಗೆ ನಾವು ಈಗ ಯಾವ ಕೈಗೊಂಡು ಅಭ್ಯರ್ಥಿಗಳ ಕೊರತೆ ನಮಗೆ. ಅಂತ ಸನ್ನಿವೇಶದಲ್ಲಿ ಹೇಳಿದ್ರೆ ಕಾಂಗ್ರೆಸ್ ಹೇಳ್ತಾರೆ ಯಾರೋ ಸ್ವಲ್ಪ ಕ್ಯಾಂಡಿಡೇಟ್ ರಣ ಹೇಳಿದಂತೆ ದೇವೇಗೌಡರ ಕುಟುಂಬ ರಣಬೀರ ಹೋರಾಟ ಮಾಡ್ತೀವಿ. ಕುಮಾರಸ್ವಾಮಿ ಚುನಾವಣೆಗೆ ತಯಾರಿ ಮಾಡಲಿಲ್ಲ, ಇರ್ತಕ್ಕಂಥ ತೀರ್ಮಾನ ಮಾಡಲಿಲ್ಲ. ಆದ್ರೆ ಚನ್ನಪಟ್ಟಣದ ನನ್ನ ತಂದೆ ತಾಯಿ ನನ್ನ ಕಾರ್ಯಕರ್ತರು ಈ ಪಕ್ಷ ಉಳಿಸಿ ಬೆಳೆಸಿದ್ದೇನೆ. ನಿಮಗೋಸ್ಕರವಾಗಿ ಡಿ ಕುಮಾರಸ್ವಾಮಿ ತಲೆ ಕೊಟ್ಟಾರೆ. ಚುನಾವಣೆ ನಾಳೆ ಬೆಳಗ್ಗೆ ಅರ್ಜಿ ಹಾಕಬೇಕು, ಕ್ಯಾಂಡಿಡೇಟ್ ಯಾರು ಹಾಕಬೇಕು ಅನ್ನೋದು ನಮಗೆ ಆತಂಕ. ಕೊನೆಗೆ ಕಾರ್ಯಕರ್ತರಿಗೋಸ್ಕರವಾಗಿ ನಿಖಿಲ್ ಕುಮಾರಸ್ವಾಮಿ ಚುನಾವಣೆ ನಿಂತಿದ್ದು ರಣಎಡಿಯಾಗಿ ಹೋಗ್ಲಿಕ್ಕಲ್ಲ, ರಣಧೀರ್ನಾಗಿ ಇವತ್ತು ಈ ಕ್ಷೇತ್ರ ಯಾವ ಒಂದು ಚುನಾವಣೆಯಲ್ಲಿ ಗೆದ್ದ ತಕ್ಷಣವೇ ಏನೆಲ್ಲ ಎಳೆದಾಯ್ತು. ಹಳೆ ಕರ್ನಾಟಕದಲ್ಲಿ ಒಕ್ಕಲಿಗರನ್ನೆಲ್ಲ ಎಳೆದು ಮುಂದಾಗುತ್ತೆ ನಮ್ಮ ಕಡೆಗೆ. ಈ ಸಮಾಜ ಇರೋದಕ್ಕೆ ಜನತಾದಳ ಇವತ್ತು ಚನ್ನಪಟ್ಟಣದಲ್ಲೂ ಇವತ್ತೇನಾದರೂ ಈ ಒಂದು ಶಕ್ತಿಯನ್ನು ನಮ್ಗೆ ಕೊಟ್ಟಿದ್ರೆ ಧೈರ್ಯವಾಗಿ ನಾವು ಒಕ್ಕಲಿಗ ಸಮಾಜದಲ್ಲಿ ಮಂಡ್ಯ ನಾನು 2-3 ಲಕ್ಷ ಗೆಲ್ಲಬೇಕಾದ್ರೆ ನನ್ನ ಸಮಾಜದಲ್ಲಿ ಇವತ್ತು ಆ ಮಟ್ಟಿಗೆ ನಾವು ಇವತ್ತು ಮಂಡ್ಯದಲ್ಲಿ ಗೆಲ್ಲಿಕ್ಕೆ ಸಾಧ್ಯ. ದೇವೇಗೌಡರ ಕುಟುಂಬವನ್ನ ಒಕ್ಕಲಿಗರ ಉಳಿದಿಂದ ತೆಗೆದಾಕಲಿಕ್ಕೆ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ನಾಯಕರು ಇನ್ನು 10 ಜನ ಎದ್ದು ಬಂದ್ರು. ಈ ಪಕ್ಷ ಉಳಿಸಿ ಬೆಳೆಸಿರ್ತಕ್ಕಂಥದ್ದೇ ಈ ಒಕ್ಕಲಿಗ ಸಮಾಜ. ಈ ಸಮಾಜದಿಂದ ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗಿದ್ರೆ ಅದು ಈ ಒಕ್ಕಲಿಗ ಸಮಾಜ. ಇದನ್ನು ನಾವು ಬರಲಿಕ್ಕೆ ಸಾಧ್ಯ ಇಲ್ಲ. ಒಂದು ಮಾತು ಹೇಳ್ತೇನೆ, ದೇವೇಗೌಡರಾಗಿ ನಾನಾಗಲಿ ಜಾತಿಯ ರಾಜಕಾರಣ ಮಾಡಲಿಲ್ಲ. ದೇವೇಗೌಡರು ಸಣ್ಣ ಸಣ್ಣ ಸಮಾಜಗಳಿಗೂ ಇವತ್ತೇನಾದರೂ ರಾಜಕೀಯವಾಗಿ ಶಕ್ತಿ ಕೊಟ್ಟಿದ್ರೆ
ಯಾವ ಸಿದ್ದರಾಮಯ್ಯ ಎಲ್ಲ ಕೊಟ್ಟಿದ್ದು, ಸನ್ಮಾನ್ಯ ದೇವೇಗೌಡರು ಯಾವ ಒಂದು ಸ್ಥಳೀಯ ಸಂಸ್ಥೆಗಳಿಗೆ ಪಂಚಾಯತಿ ಸದಸ್ಯ ಆಗಲಿ, ನಗರಸಭೆ ಸದಸ್ಯ ಆಗಲಿ, ಇವತ್ತೇನಾದ್ರು ಒಂದು ರಿಸರ್ವೇಶನ್ ಕೊಟ್ಟಿದ್ರೆ, ಇವತ್ತು ಆ ಸಮಾಜಗಳಿಗೆ ರಾಜಕೀಯ ಸ್ಥಾನಮಾನ ಕೊಟ್ಟಿದ್ರೆ ಅದು ಸನ್ಮಾನ್ಯ ದೇವೇಗೌಡರು ಅಂತಕ್ಕಂಥದ್ದನ್ನ ಈ ಮಹಾನ್ ನಾಯಕರು ಇವತ್ತು ಆತ್ಮಕ್ಕೆ ಪ್ರಶ್ನೆ ಆಗ್ತದೆ. ಎಲ್ಲವನ್ನು ಸರಿಸಮಾಗಿ ಕಂಡಿದ್ದಾರೆ. ಯಾವ ಒಕ್ಕಲಿಗ ಸಮಾಜ ಈ ಒಂದು ಪಕ್ಷವನ್ನ ಶಕ್ತಿ ತುಂಬಿದ್ದೀರಿ, ನೀವು ಕೊಟ್ಟಂತ ಶಕ್ತಿಯನ್ನ ಈ ನಾಡಿನ ಪ್ರತಿ ಕುಟುಂಬಗಳು, ಪ್ರತಿಯೊಂದು ಸಮಾಜಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ರೆ ಅದು ಒಕ್ಕಲಿಗ ಸಮಾಜ ಅಂತಕ್ಕಂಥದ್ದನ್ನ ಇವತ್ತು ನಡೆಸಬೇಕಾಗ್ತದೆ. ಇವತ್ತು ಯಾವ ಮುಸ್ಲಿಂ ಸಮಾಜ ಏನ್ ಮಾಡಿದ್ದೇವೆ, ರಾಮನಗರ ಯಾವ ರೀತಿ ಇತ್ತು, ಯಾವ ರೀತಿ ಇತ್ತು ರಾಮನಗರ, ಏನು ನ್ಯಾಯ ಮಾಡಿದ್ದೀವಿ, ಯಾವ ನ್ಯಾಯ ಮಾಡಿದ್ವಿ. ಇವತ್ತು ಯಾವೊಂದು ನಮ್ಮ ವಿಶ್ವ ಒಕ್ಕಲಿಗರ ಸಮಾಜದ, ನಮ್ಮ ವಿಶ್ವ ಒಕ್ಕಲಿಗರ ಮಠದ ನಮ್ಮ ಸ್ವಾಮಿಗಳಿಗೆ ನೋಟಿಸ್ ಕೊಡ್ತಾರೆ ಸರ್ಕಾರದಲ್ಲಿ. ನಾನು ಸರ್ಕಾರ ಕೇಳ್ತೇನೆ, ಯಾವ ಕುಮಾರಸ್ವಾಮಿಯ ಬಗ್ಗೆ ಒಂದು ಜನಾಂಗೀಯ ಭಾಷೆಯನ್ನು ಉಪಯೋಗ ಮಾಡಿದ್ದಾನೆ, ಇವತ್ತು ಅರೆಸ್ಟ್ ಮಾಡೋದ್ರ, ಇವತ್ತು ಒಕ್ಕಲಿಗ ಸಮಾಜ ಸ್ವಾಮಿಗಳನ್ನ ಇವತ್ತು ಕೋರ್ಟ್ ಕಾರ್ಯದಲ್ಲಿ ಕೇಳ್ತಾರೆ. ಇವತ್ತು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀನಿ ರಾಜ್ಯನ, ನಾವೇನು ಕೊಡ್ತಕ್ಕಂಥ ಜಾರಿಲ್ಲ. ನ್ಯಾಯಕ್ಕೋಸ್ಕರವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ಸಂವಿಧಾನವನ್ನು ರಚನೆ ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮನ್ನ ಅಷ್ಟು ಸುಲಭವಾಗಿ ಧ್ವನಿಯನ್ನು ಮುಚ್ಚಿಸಲು ಸಾಧ್ಯ ಇಲ್ಲ. ಇದನ್ನು ಅರ್ಥ ಮಾಡಬೇಕಾಗುತ್ತೆ ಸರ್ಕಾರ. ಮಾಡಿ ದೇವೇಗೌಡರು ಕೋಟೆಯಲ್ಲಿ ಬಂದು ಈಗ ಸರ್ಕಾರ ಕೈಯಲ್ಲಿ ಯೋಗ್ಯತೆಗೆ 3 ಕಾಸು ಕೆಲಸ ಮಾಡೋ ಯೋಗ್ಯತೆ ಇಲ್ಲ ನಿಮಗೆ. ಆ ಸಮಾಜಗಳಿಗೆ ಅಲ್ಲೆಲ್ಲ ಹೋಗಿ ಇಂಥ ಸಮಾವೇಶ ಸ್ವಾಭಿಮಾನಿ ಯಾವ ಸ್ವಾಭಿಮಾನ ಪತ್ರಿಕೆಯಲ್ಲಿ ನೋಡಿದ್ರೆ ಮಂತ್ರಿಗಳಿಗೆ ನಿನ್ನೆ ಅವಾಗಲ್ಲ ಮುಖ್ಯಮಂತ್ರಿಗಳು ಇವತ್ತೆಲ್ಲ ವಿರೋಧ ಪಕ್ಷಗಳ ಬಗ್ಗೆ ಟೀಕೆ ಮಾಡ್ತಾ ಇದ್ರೆ, ಒಬ್ಬ ಮಂತ್ರಿಗಳ ಮಾತಾಡ್ತಾ ಇಲ್ಲ, ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ರೆ ನಾನು ವಹಿಸ್ಕೊಳ್ಳಲ್ಲ, ಇದೆಲ್ಲ ಹೇಳ್ತಿರ್ತಾರೆ. ನನ್ನ ಮಂತ್ರಿಗಳು ಇದೇ ಮುಖ್ಯಮಂತ್ರಿ ಯಾವ ಸತ್ಯಮೇವ ಜಯತೆ, ಯಾವ ಸತ್ಯಮೇವ ಜಯತೆ ಸಿದ್ದರಾಮಯ್ಯವರು ಯಾರೊಬ್ಬ ದಲಿತ ಭೂಮಿ ಹೊಡೆದು ಇವತ್ತು ಅಲ್ಲಿ 14 ಸೈಟ್ಗಳನ್ನು ಸತ್ಯಮೇವ ಜಯತೆ ಅಯ್ಯೋ ಪಾಪ ಒಂದು ಸೈಟೇ ಮನೆಯೂ ಕಟ್ಟಿಲ್ಲ, ಬಾಯಿಗೆ ನೋಡಿದೆ ಕೇಳಿದೆ ಏನಾಗಿದೆ ಕರ್ನಾಟಕದ ದೊಡ್ಡ ಅನುದಾನದಲ್ಲಿ ಇದೆಲ್ಲ ಆಗ ಮಾತಾಡ ನನ್ನ ಚನ್ನಪಟ್ಟಣ ಕಾರ್ಯಕರ್ತರಿಗೆ ಕುಮಾರಸ್ವಾಮಿ ಆಗಲಿ, ನಿಖಿಲ್ ಕುಮಾರಸ್ವಾಮಿ ಆಗಲಿ, ನಿಮ್ಮನ್ನ ನಡ್ನೀರಿನಲ್ಲಿ ಕೈಬಿಟ್ಟು ಹೋಗ್ತಕ್ಕಂಥ ಕುಟುಂಬ ಅಲ್ಲ ಇದು. 2028 ಬರುತ್ತೋ, 2026 ಬರುತ್ತೋ, 2027 ಬರುತ್ತೋ, ಈ ಚುನಾವಣೆಯಲ್ಲಿ ಯಾವುದನ್ನ ಪಕ್ಷವನ್ನು ಮುಗಿಸುವುದನ್ನು ಹೊರಟಿದೆ, ಯಾವೊಂದು ಜನತಾದಳವನ್ನು ಮುಗಿಸಿಕೊಂಡಿದ್ದೀರಿ, ನಿಮ್ಮ ಅಂತಿಮ ದಿನಗಳು ಇವತ್ತು ಮಹಾರಾಷ್ಟ್ರದಲ್ಲಿ ನೋಡಿದ್ದೇವೆ. 280 ಸೀಟಿಗೆ ಮಹಾನ್ ನಾಯಕಗಳು 15 ಸೀಟ್ಗೆ ತಗೊಂಡಿದ್ದಾರೆ. ಈಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ತೆಗಿಬೇಕು. ಈಗ ಪಾಪ ಸಿದ್ದರಾಮಯ್ಯ ಚನ್ನಪಟ್ಟಣದಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಉಪಯೋಗ ಮಾಡ್ಕೊಂಡು ಚುನಾವಣೆ ಗೆದ್ದಿದ್ದೀರಾ? ಈಗ ಚನ್ನಪಟ್ಟಣದಲ್ಲಿ ಹೇಗಿದ್ದಪ್ಪ ಆಗಿದ್ರೆ ಈಗ ಪೇಪರ್ ಬೇಕಂತೀವಿ, ಪೇಪರ್ ವೋಟಿಂಗ್ ಹಾಗಿದ್ರೆ 3 ಚುನಾವಣೆ ಎಲೆಕ್ಟ್ರಾನಿಕ್ ವೋಟಿಂಗ್ ದುರುಪಯೋಗ ಗೆದ್ದಿದ್ದೀರಪ್ಪ. ಈಗ ಅಲ್ಲೆಲ್ಲ ನನ್ನ ಡೆಲ್ಲಿ ಬಾಕಿ ಮಾಡಿದ್ರಲ್ಲ, ನಿಮ್ಗೆ ಬೇಕಾದ ಒಂದು ಬೇಡ ಇದ್ದಲ್ಲ, 136 ಸೀಟ್ ಗೆದ್ದಲ್ಲ, 136 ಸೀಟ್ ಗೆದ್ದಾಗಲು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಎಲ್ಲ ಹೆಚ್ಚು ಕಡಿಮೆ ಮಾಡ್ಕೊಂಡು ಗೆದ್ದಿದ್ರಾಗಿದ್ರೆ ಗೆದ್ದಾಗ ಮತ್ತು ಸೋತಾಗುವುದು. ಅದರಿಂದ 15 ಸೀಟ್ ಗೆದ್ದಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಅಟ್ಲೀಸ್ಟ್ ಏಕಾಂಗಿಯಾಗಿ 19 ಸೀಟ್ ಗೆದ್ದಿದ್ದೀವಿ ಕರ್ನಾಟಕದಲ್ಲಿ. ಶರದ್ ಪವಾರ್ ಒಂದು ಕಡೆ
ಪಕ್ಷ, ಇವರು ಜನರ ಮುಗಿಸೋರು. ನೋಡೋಣ ಏನಾಗುತ್ತೆ. ಒಂದು ನನ್ನ ಕಾರ್ಯಕರ್ತರಿಗೆ ಮನವಿ ಮಾಡ್ತೇನೆ, ನಿಖಿಲ್ ಕುಮಾರಸ್ವಾಮಿ ಹೇಳಿದಂತ ರೀತಿಯಲ್ಲಿ ನಿಮ್ಮ ಕಣ್ಣಲ್ಲಿ ನೀರು ಬರೋದು ಬೇಡ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಸೋತಿರ್ಬೋದು, ಆದ್ರೆ ಕರ್ನಾಟಕ ರಾಜ್ಯದ ಮನೆ ಮನೆಯಲ್ಲಿ ಜನತೆಯ ಹೃದಯವನ್ನು ಮುಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಅದು ನನಗೆ ಮನವಿ ಮಾಡೋದು, ಆದಷ್ಟು ಬರ್ತೇನೆ ನಿಖಿಲ್ ಕುಮಾರಸ್ವಾಮಿ. ನಾನು ಕೆಲವು ಬರ್ತೀನಿ, ನಾನೇ ಬರದೇ ಇರೋದು ಹೋಗಲ್ಲ. ಕೇಂದ್ರದ ಮಂತ್ರಿ ಇರ್ಬೋದು, ನನಗೆ ಕೆಲವು ನನ್ನ ಒಂದು ತೀರ್ಮಾನಗಳನ್ನು ಮಾಡ್ತಾ ಇದ್ದೇನೆ, ಕಠಿಣವಾದ ನಿರ್ಧಾರಗಳನ್ನು. ಇವತ್ತು ಮಾತಾಡಲ್ಲ, ನಾನು ಕೆಲಸದಲ್ಲಿ ತೋರಿಸ್ತೀನಿ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಸ್ವಲ್ಪ ಫ್ರೀಯಾಗಿ ಬಿಡಬೇಕಾಗುತ್ತೆ. ಇವತ್ತು ನಾನು ಒಬ್ಬರಿಂದ ಇವತ್ತು ಚಂದ್ರನ ಲಕ್ಷ್ಮೀ ರಾಜ್ಯದಲ್ಲಿ ಓಡಾಡತಕ್ಕಂಥದ್ದಕ್ಕೆ 3 ಬಾರಿ ವಾರಂಟಿ ರಿಪ್ಲೇಸ್ಮೆಂಟ್ ಮಾಡಿಸ್ಕೊಂಡು ಓಡಾಡ್ತಾ ಇದ್ದೇನೆ. ಯಾತಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೇನೆ ನಾನು? 5 ವರ್ಷದ ಸರ್ಕಾರವನ್ನು ಒಂದು ಬಾರಿ ತಂದರೆ ಜಾತಿ ಭೇದ ಮರೆತು ಈ ನಾಡಿನ ಜನತೆಯ ಸ್ವಾಭಿಮಾನದಿಂದ ಬದುಕನ್ನು ಯಾವ ರೀತಿ ಕೊಡಬೇಕು ಅನ್ನೋದು ನನ್ನದೇ ಆದಂತ ಚಿಂತನೆ ಇಟ್ಟಿದ್ದೇನೆ. ಆ 20 ತಿಂಗಳ ಆಡಳಿತದಲ್ಲಿ ಯಾವ ರೀತಿ ಆಡಳಿತ ಕೊಟ್ಟೆ ಕಣ್ಣಾರೆ ನೋಡಿದ್ದೀರಿ. ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ ಯಾವ ರೀತಿ ಕೆಲಸ ಮಾಡಿದ್ದೇವೆ. ಇವತ್ತು ಇಡೀ ರಾಜ್ಯದಲ್ಲಿ ಜನತೆಯ ಒಂದು ಸ್ವಾಭಿಮಾನದ ಬದುಕನ್ನು ತರಬೇಕು ಅಂತ ನಾನು ಹೋರಾಟ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರನ್ನ ಇವತ್ತು ಇಡೀ ರಾಜ್ಯದಲ್ಲಿ ಬರಬೇಕು ಪಕ್ಷದ ಸಂಘಟನೆಗೆ ಅಂತಕ್ಕಂಥದ್ದು ನಮ್ಮ ಕಾರ್ಯಕರ್ತರು, ನಮ್ಮ ನಾಯಕರುಗಳ ಒಂದು ಒತ್ತಾಯ ಇದೆ. ನಾವು ಕರ್ಕೊಂಡು ಹೋಗ್ಬಂದ್ರು ಬರಲೇಬೇಕು ಅಂತ ಹೇಳಿ ಚುನಾವಣೆ ಸೋತು ಮನೇಲಿ ಕೂತಿಲ್ಲ. ಇವತ್ತು ಇನ್ನೂ ಡಬಲ್ ಇಂಜಿನ್ ಅಂತಾರಲ್ಲ ನಮ್ಮ ನರೇಂದ್ರ ಮೋದಿ ಅವರು, ಡಬಲ್ ಇಂಜಿನ್ ಕೆಲಸ ನಿಖಿಲ್ ಕುಮಾರಸ್ವಾಮಿಯಿಂದ ಪ್ರಾರಂಭ ಚನ್ನಪಟ್ಟಣ ಕಚೇರಿಯನ್ನು ಮುಂದುವರಿಸ್ತಾರೆ ತೀರ್ಮಾನ ಮಾಡಿದ್ದಾರೆ. ಚನ್ನಪಟ್ಟಣದಲ್ಲಿ ಶಾಶ್ವತವಾದ ಕಚೇರಿ ಇರ್ತದೆ. ಅವರು ವಾರದಲ್ಲಿ 1 ದಿವಸದಾದರೂ ಬಂದು ನಿಮ್ಮನ್ನ ಕಷ್ಟ ಸುತ್ತ ನೋಡ್ತಾರೆ. ಆದ್ರೆ ನೀವು ಮೊದಲೇ ಬನ್ನಿ ಅಲ್ಲಿ ಬನ್ನಿ ಅಂತ ಶುರು ಮಾಡಿದ್ರೆ ಅವರೊಬ್ಬರೇ ಇವತ್ತು ಈ ಪಕ್ಷದ ಜೀವಾಳ, ನನಗೆ ಈ ಪಕ್ಷದ ಜೀವಾಳ, ಇಡೀ ರಾಜ್ಯ ಸುತ್ತಬೇಕು, ರಾಜ್ಯ ಪಕ್ಷ ಕಟ್ಟಬೇಕು. ನನ್ನನ್ನ ಯಾವ ರೀತಿ ನೀವು ಬಿಟ್ಟಿದ್ರಿ ಪಕ್ಷ ಕಟ್ಟಲಿಕ್ಕೆ, ಅದೇ ರೀತಿ ಅವರಿಗೂ ಸಹ ತಾವು ಅವಕಾಶ ಕೊಡಬೇಕು. ಅದರಿಂದ ನಮ್ದೇನು 58 ಸೀಟೇನು ಹೇಳ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಬಿಜೆಪಿ ಜೆಡಿಎಸ್ ನ ಹೊಂದಾಣಿಕೆ ಇದೆ ಮೈತ್ರಿ ಸರ್ಕಾರ. ನಾನು ಒಂದು ಮಾತು ಹೇಳ್ತೇನೆ, ಕರ್ನಾಟಕದಲ್ಲಿ ಮುಂದಿನ ಚುನಾವಣೆ ಯಾವಾಗಲೇ ಆಗಲಿ 170 ಸ್ಥಾನವನ್ನ ಈ ರಾಜ್ಯದಲ್ಲಿ ಪ್ರಶ್ನೆ ಇಲ್ಲ. ಶಪಥ ಹಿಡಿತಾ ಇದ್ದೇನೆ. ಯಾವ ರಾಮನಗರ ಜಿಲ್ಲೆಯಿಂದ ಚಂದ್ರಗಣವನ್ನು ಖಾಲಿ ಮಾಡಿಸಿದ್ದೇವೆ ಅಂತ ಹೇಳ್ತಾರೆ. ಅದೇ ನಾಯಕರುಗಳಿಗೆ ಕಾಂಗ್ರೆಸ್ ಉತ್ತರ ನನ್ನ ಕಾರ್ಯಕರ್ತರಿಂದ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ರಾಮನಗರ ಜಿಲ್ಲೆಯ 4 ಸ್ಥಾನಗಳು ಒಳಗೊಂಡಂತೆ ಮುಂದಿನ ಚುನಾವಣೆಯಲ್ಲಿ ಗೆಲ್ಲತಕ್ಕಂತ ಶ್ರಮ ಏನಾಗಬೇಕು ಆಗ್ಲಿಕ್ಕೆ ತಯಾರಾಗಿದ್ದೇನೆ. ಅಷ್ಟುವಾಗಿ ನನ್ನನ್ನ ರಾಮನಗರ ಜಿಲ್ಲೆಯಿಂದ ಇವರು ಯಾರು ಖಾಲಿ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನನ್ನಾಗಲೇ ನಿಖಿಲ್ ಕುಮಾರಸ್ವಾಮಿ ಇಬ್ಬರು ರಾಜಕಾರಣ ರಾಮನಗರ ಜಿಲ್ಲೆಯಲ್ಲೇ ಪ್ರಾರಂಭ, ರಾಮನಗರ ಜಿಲ್ಲೆಯಲ್ಲೇ ಅಂತಿಮ. ಯಾವುದೇ ಯಾವ ಅನುಮಾನವನ್ನ ಇಟ್ಕೋಬೇಡಿ. ಇವತ್ತು ನಾನು ನಿಮಗೆ ಮಾತು ಕೊಡ್ತಾ ಇದ್ದೇನೆ, ಚನ್ನಪಟ್ಟಣವನ್ನ ಮುಂದಿನ ಚುನಾವಣೆ ಇದೇ ನನ್ನ ಕಾರ್ಯಕರ್ತರು ಮತದಾರರ ಒಂದು ಆಶೀರ್ವಾದದಲ್ಲಿ ಇದೇ 25,000 ಗೆಲ್ಲತಕ್ಕಂಥ ಶಕ್ತಿ ನಿಮ್ಮಿಂದ ತಪ್ಪಾಗಿಲ್ಲ, ನಿಮ್ಮಿಂದ ತಪ್ಪಾಗಿಲ್ಲ. ತಪ್ಪೆಲ್ಲಿದೆ ಅನ್ನೋದು ನನಗೆ ಗೊತ್ತಿದೆ. ಆ ತಪ್ಪನ್ನು ಸರಿಪಡಿಸ್ತೀನಿ. ನಿಮ್ಮಲ್ಲಿ ಯಾರಲ್ಲೂ ನಮ್ಮಿಂದ ಏನೋ ಅನ್ಯಾಯ ಮಾಡಿಬಿಟ್ಟು ನಿಖಿಲ್ ಕುಮಾರಸ್ವಾಮಿ ಅನ್ನೋದು ಗುರುತಿನಲ್ಲಿರಬಾರದು. ಇವತ್ತು ಅದನ್ನ ತೆಗೆದಾಕಿ, ನೀವು ಅದನ್ನ ನಿಮ್ಮ ಹುಟ್ಟಿಂದ ಕಿತ್ತಾಕಿ
ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲೇ ಚನ್ನಪಟ್ಟಣದಿಂದ ನಮ್ಮ ಹೋರಾಟದ ಕಾಡೆಯಿಂದ ಇವತ್ತು ನಾವು ಮುಕ್ತಿವೆ ಅಂತಕ್ಕಂಥದ್ದು, ಹೋರಾಟಕ್ಕೆ ಚಾಲನೆ ಕೊಡ್ತೇವೆ ಅಂತಕ್ಕಂಥದ್ದನ್ನ ಇವತ್ತು ಶಪಥ ಮಾಡಿ ಕರ್ನಾಟಕದಲ್ಲಿ ಜನಪರವಾದಂತ, ರೈತ ಪರವಾದ, ಯುವಕರ ಪರವಾದ ಸರ್ಕಾರ ಮುಂದಿನ ದಿನದಲ್ಲಿ ತರ್ತಕ್ಕಂಥದ್ದಕ್ಕೆ ನಿಮ್ಮ ಜೊತೆಯಲ್ಲಿದ್ದೇನೆ. ನಿಮ್ಮೆಲ್ಲರಿಗೆ ನನ್ನ ಹೃದಯ ತುಂಬಿದ ಕೃತಜ್ಞತೆಗಳನ್ನ ಈ ಚುನಾವಣೆಯಲ್ಲಿ ನನ್ನ ಕಾರ್ಯಕರ್ತರು ಅಂತ 15 ದಿನದ ಚುನಾವಣೆ ನೀವು ನಡೆಸಿರೋರು, ನೀವೇ 4 ತಿಂಗಳ ಚುನಾವಣೆ ನಡೆಸಲಿಲ್ಲ. ನನ್ನ ಕಾರ್ಯಕರ್ತರು ಕೇವಲ 10 ದಿನದ ಚುನಾವಣೆ ನೀವು ನಡೆಸಿರ್ತಕ್ಕಂಥದ್ದು. 10 ದಿನದ ಚುನಾವಣೆಯಲ್ಲಿ 75,000 ಮತ